ನಮಸ್ಕಾರ ವೀಕ್ಷಕರೇ, NRTV ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹೇಳುತ್ತಾ ಇವತ್ತಿನ ಸುದ್ದಿಯನ್ನು ನೋಡೋದಾದ್ರೆ, ಒಂದು ಸಂಸ್ಕೃತಿಯನ್ನ, ಒಂದು ಸಹಬಾಳ್ವೆಯನ್ನ, ಒಂದು ತಮ್ಮ ಕಾರ್ಯದಲ್ಲಿ ಒಂದು ಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಶಿಕ್ಷಣ ಕ್ಷೇತ್ರ ಒಂದು ಸಾಕಷ್ಟು ರೀತಿಯಲ್ಲಿ ಒಂದು ಪಾತ್ರವನ್ನು ವಹಿಸುತ್ತೆ. ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಕ್ಕಳಲ್ಲಿ ತಮ್ಮ ಆತ್ಮವಿಶ್ವಾಸವನ್ನು ಮೂಡಿಸುವ, ತಮ್ಮ ಬದುಕನ್ನ ಕಟ್ಟಿಕೊಳ್ಳುವ ರೀತಿಯಲ್ಲಿ ಹಾಗೂ ಸಹಕಾರ ಬಾಳ್ವೆಯನ್ನು ನೀಡುವ ನಿಟ್ಟಿನಲ್ಲಿ ಒಂದು ರೀತಿಯ ಒಂದು ಕಾರ್ಯಕ್ರಮವನ್ನು, ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದುವೇ NSS ಕ್ಯಾಂಪ್ ಅಂದ್ರೆ ಒಂದು ರಾಷ್ಟ್ರೀಯ ಸೇವಾ ಯೋಗದಿಂದ ವಾರ್ಷಿಕ ಶಿಬಿರವನ್ನ 2025-26 ಸಾಲಿನ ವಾರ್ಷಿಕ ಶಿಬಿರವನ್ನ ಇಲ್ಲಿಗೆ ಸಮೀಪದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಹಾಗೂ ಅವರಲ್ಲಿ ಒಂದು ಕೆಲಸವನ್ನು ಮಾಡಲಿಕ್ಕೆ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಈ ನಿಟ್ಟಿನಲ್ಲಿ NSS ಕ್ಯಾಂಪ್ ಅನ್ನ ಇಲ್ಲಿಗೆ ಸಮೀಪದ ಅಜ್ಜಂಪುರ ತಾಲೂಕಿನ ಮುದಿಗೆರೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ NSS ಕ್ಯಾಂಪಿನ ಒಂದು ಮುದಿಗೆರೆ ಗ್ರಾಮದಲ್ಲಿ ಒಂದು ಇಡೀ ಗ್ರಾಮಸ್ಥರೆಲ್ಲ ಸೇರಿ ಮಕ್ಕಳನ್ನ ಆತ್ಮೀಯವಾಗಿ, ಅಂದ್ರೆ NSSಗೆ ಬರುವಂತಹ ವಿದ್ಯಾರ್ಥಿಗಳನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಅವರಿಗೆ ಸ್ವಾಗತನ ಕೋರುವ ಮೂಲಕವಾಗಿ ಒಂದು ವಾರಗಳ ಕಾಲ ಅವರಿಗೆ ಎಲ್ಲಾ ರೀತಿಯ ಒಂದು ಕೆಲಸಗಳನ್ನು ಕಲಿಸುವುದರ ಮೂಲಕವಾಗಿ ಈ ಒಂದು ಸಾಕ್ಷಿ ಎಂಬಂತೆ ಮುದಿಗೆರೆ ಗ್ರಾಮ ಸಾಕ್ಷಿಯಾಗಿದೆ. ಈ ನೋಡ್ತಾ ಇದೀವಿ NSS ಎಲ್ಲಾ ಒಂದು NSS ಕ್ಯಾಂಪಿನ ವಿದ್ಯಾರ್ಥಿಗಳು ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿರುವುದು ಕಾಣ್ತಾ ಇದ್ದೇವೆ. ಇಲ್ಲಿ ಯಾವುದೇ ತರವಾದ ಒಂದು ವಿದ್ಯಾರ್ಥಿಯಾಗಿ ಮಾತ್ರ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಒಂದು ಪಶುಸಂಗೋಪನಾ ಇಲಾಖೆ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು, ರಕ್ತದಾನ ಶಿಬಿರ ಹಮ್ಮಿಕೊಂಡಿತ್ತು. ಇದಕ್ಕೆ ಸಾಕ್ಷಿ ಒಂದು ಸಾಥನ್ನ NSS ವಿದ್ಯಾರ್ಥಿಗಳು ಚಿತ್ರದಲ್ಲಿ ನೀಡುತ್ತಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವಾದಂತಹ NSS ಕ್ಯಾಂಪ್ ಅನ್ನ ಒಂದು ಮುದಿಗೆರೆ ಗ್ರಾಮದಲ್ಲಿ, ಅಂದ್ರೆ ತರೀಕೆರೆ ಅಜ್ಜಂಪುರ ತಾಲೂಕಿನ ಕಟ್ಟ ಕಡೆಯ ಒಂದು ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಒಂದು ಸಂತೋಷಕರ ವಾತಾವರಣ ಆಗಿದೆ. ಆ ಊರಿನಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ. ಯಾಕೆ ಮುದ್ಗೆರೆಯನ್ನೇ ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಇಲ್ಲಿಗೆ ಸಮೀಪದ ಆಸಂದಿ ಗ್ರಾಮದಲ್ಲಿ ಹಿಂದೆ ರಾಜ ಒಂದು ಆಳ್ವಿಕೆ ಕೇಂದ್ರವನ್ನು ಮಾಡ್ಕೊಂಡಿದ್ರು. ಈ ಒಂದು ಆಳ್ವಿಕೆ ಕೇಂದ್ರದಲ್ಲಿ ಸಾಕಷ್ಟು ರೀತಿಯಲ್ಲಿ ಹೊಯ್ಸಳಕರದಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ ಒಂದು ಜೀರ್ಣೋದ್ಧಾರ ಮಾಡಿದ್ದಾರೆ. ಹಾಗೆಯೇ ನಾವು ಈಗ ಕಾಣುತ್ತಿರುವಂತಹ ಒಂದು ಸಂಗಮೇಶ್ವರ ಒಂದು ದೇವಸ್ಥಾನ ಈ ಒಂದು ಮುದುಗೆರೆ ಗ್ರಾಮದಲ್ಲಿ ಅಳಿವಿನ ಅಂಚಿನಲ್ಲಿದೆ. ಈ ಒಂದು ಅಳಿವಿನಲ್ಲಿ ಅಂಚಿನಲ್ಲಿರುವಂತಹ ಒಂದು ದೇವಾಲಯವನ್ನ ಅಲ್ಲಿನ NSS ವಿದ್ಯಾರ್ಥಿಗಳು ಸ್ವಚ್ಛ ಮಾಡುವ ಮೂಲಕವಾಗಿ, ಅಂದ್ರೆ ನಮ್ಮ ಕೊನೆಯ ದಿನವಾದಂತಹ ಭಾನುವಾರದಂದು ಅಲ್ಲಿ ಪೂಜೆ ಮಾಡುವ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸ್ವಚ್ಛತೆಯನ್ನು ಸಾಕಷ್ಟು ಗಿಡ ಗಂಟೆಗಳು ಬೆಳೆದಿದ್ದು ಅದನ್ನ NSS ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗೆ ಸೇರಿ ಅಲ್ಲಿ ಸ್ವಚ್ಛತೆಯನ್ನು ಮಾಡಿರುವುದನ್ನು ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈಗ ನಾವು ನೋಡ್ತಿರುವಂತಹ ದೃಶ್ಯ ಆ ಒಂದು ಮುದ್ದಿಗೆರೆ ಗ್ರಾಮದಲ್ಲಿರುವಂತಹ ಪ್ರಾಚೀನ ಇತಿಹಾಸವುಳ್ಳಂತಹ ಸುಮಾರು 700 ವರ್ಷ ಇತಿಹಾಸವುಳ್ಳಂತಹ ಒಂದು ದೇವಾಲಯವನ್ನು ನಾವು ಇಲ್ಲಿ ಸಂಗಮೇಶ್ವರ ದೇವಾಲಯವನ್ನು ಕಾಣ್ತಿದ್ದೇವೆ. ಇದರಲ್ಲಿ 3 ಗುಂಡಿಗಳನ್ನು ಕಾಣ್ತೇವೆ. ಅದೇನಕ್ಕಿಂತ ಒಂದು ಇತಿಹಾಸ ತಜ್ಞರು ಸಹ ಹೇಳಬೇಕಾಗ್ತದೆ. ಇದರಲ್ಲಿ ಒಳಭಾಗದಲ್ಲಿ ಆ ಒಂದು ವಿದ್ಯಾರ್ಥಿಗಳು ಸ್ವಚ್ಛತೆಯನ್ನ ಮಾಡ್ತಾ ಇರಬಹುದು. ಹಾಗೆ ಹಿಂದೆ ಬರೆದಂತಹ ಒಂದು ಬರವಣಿಗೆಯನ್ನ ಸೂಕ್ಷ್ಮವಾಗಿ ಒಂದು ಇಲ್ಲಿ ನೋಡ್ತಾ ಇರಬಹುದು, ಏನು ಬರೆದಿದ್ದಾರೆ ಅಂತೇಳಿ. ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಗಿಡ ಗಂಟೆಗಳಿದ್ದು ಅದನ್ನು ನಾವು ಸ್ವಚ್ಛ ಮಾಡಿದ್ದೇವೆ. ಈಗ ನೋಡಿ, ದೇವರನ್ನ ಲಿಂಗ ಮೂರ್ತಿಯನ್ನ ಕಾಣ್ತಾ ಇದ್ದೇವೆ. ಬಸವಣ್ಣ ಅದರ ಮುಂದೆ ಇರುವುದು ಒಂದು ಅದ್ಭುತವಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಾಚ್ಯತೆ ಇಲಾಖೆಯವರು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡಿದೆ ಎಂದು ಹೇಳುವುದಕ್ಕೆ ಯಾಕೆಂದ್ರೆ ಸಾಕ್ಷಿ. ಯಾಕೆಂದ್ರೆ ಈ ಒಂದರಲ್ಲಿ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಈ ಒಂದು ಕಾರ್ಯವನ್ನ ನಮ್ಮ ಅಜ್ಜಂಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಅದನ್ನ ಸ್ವಚ್ಛಗೊಳಿಸಿ ಇಲ್ಲೊಂದು ದೇವಸ್ಥಾನ, ಹಳೆಯ ದೇವಸ್ಥಾನ ಇದೆ ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ಇದನ್ನ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಪ್ರಾಚ್ಯತೆ ಇಲಾಖೆಯವರು ಅದನ್ನ ಗಮನ ಹರಿಸಿ ಇದಕ್ಕೆ ಸೂಕ್ತವಾದ ಇದನ್ನ ಮಾಹಿತಿ ನೀಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಹೊಯ್ಸಳ ಕಾಲದ ಒಂದು ಶಿಲಾಶಾಸನವನ್ನು ಸಹ ನೋಡ್ತಾ ಇದ್ದೀವಿ. ಅದ್ರ ನಮಗಂತೂ ಗೊತ್ತಾಗೋದಿಲ್ಲ ಅದ್ರ ಏನ್ ಮಾಡ್ತಾರೆ ಆ ಒಂದು ಪ್ರಾಧ್ಯಾಪಕರು, ಅಂದ್ರೆ ಅದಕ್ಕೆ ತಜ್ಞರು ಬಂದಾಗ ಇದು ಯಾವ ಕಾಲಕ್ಕೆ ಸೇರಿದ್ದು ಒಂದು ಶಾಸನವನ್ನು ಸಹ ಇಲ್ಲಿ ನೋಡ್ತಾ ಇದ್ದೇವೆ. ನಮ್ಮ NRTV ಸಹ ಒಂದು ಮನವಿ ಮಾಡ್ಕೊಳ್ತಾ ಇದೆ. ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಒಂದು ಸಮಕ್ಷದಲ್ಲಿ ಈ ಒಂದು ದೇವಸ್ಥಾನ ಪುನರ್ಜೀವನ ಮಾಡಬೇಕಾಗಿದೆ. ಈ ಒಂದು ಧರ್ಮಸ್ಥಳ ಸಂಘದವರು ಸಹ ಈ ಒಂದು ದೇವಾಲಯ ಒಂದು ಪುನರ್ಜೀವನಕ್ಕೆ ಒಂದು ಸಾಥನ್ನ ನೀಡ್ತಾರ ಮುಂದೆ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಆ ಒಂದು ಮುದಿಗೆರೆ ಗ್ರಾಮದಲ್ಲಿ ನಮ್ಮ NSS ವಿದ್ಯಾರ್ಥಿಗಳಿಂದ ಒಂದು ಅದ್ಭುತವಾದಂತಹ ಒಂದು ದೇವಾಲಯ ಅನಾವರಣಗೊಂಡಿದೆ ಅಂತ ಹೇಳ್ಬೋದು. ಇದರ ಬಗ್ಗೆ ಒಂದು ದೇವಾಲಯದ ಬಗ್ಗೆ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಆನಂದ್ ಅವರು ಈ ರೀತಿಯಾಗಿ ತಮ್ಮ ಗೊತ್ತಿರುವ ರೀತಿಯಲ್ಲಿ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ, ಅಂದ್ರೆ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ನೀಡಿದ್ದಾರೆ.
NSS ವಿದ್ಯಾರ್ಥಿಗಳ ಪರವಾಗಿ ಮತ್ತು ಶಿಕ್ಷಕರ ಒಂದು ವೃಂದದ ಪರವಾಗಿ ಇಲ್ಲಿನ ಉಪನ್ಯಾಸಕರಾದಂತ ಆನಂದ್ ಸರ್ ಅವರು ಈ ರೀತಿಯಾಗಿ ತಮ್ಮ ಆಶೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ಆನಂದ್ ಅಂತ. ಅಜ್ಜಂಪುರ ಸರ್ಕಾರಿ ಪ್ರಥಮ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕ ಕೆಲಸ ಮಾಡ್ತಾ ಇದ್ದೀನಿ. ನಾವು ಈ ಒಂದು ಮುದಿಗೆರೆ ಗ್ರಾಮದಲ್ಲಿ ಒಂದು ವಾರಗಳ ಕಾಲ NSS ಶಿಬಿರವನ್ನು ನಾವು ಇಟ್ಕೊಂಡಿದ್ದೀವಿ. ಈ ಒಂದು ನಾವು ಇರ್ತಕ್ಕಂಥ ಸ್ಥಳ ಈಗ ಇದು ಮುದಿಗೆರೆ ಗ್ರಾಮದ ಉತ್ತರ ಭಾಗ ಇರತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಈಶ್ವರ ಅಥವಾ ಶೃಂಗೇಶ್ವರ ದೇವಸ್ಥಾನ ಆಗಿದ್ದೀವಿ ನಾವು. ಇದು ಸುಮಾರು 13ನೇ ಶತಮಾನದ ಹೊಯ್ಸಳ ಕಾಲದ ದೇವಸ್ಥಾನ. ಇದರ ಲಕ್ಷಣಗಳು ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಹೊಯ್ಸಳ ಶೈಲಿಯ ಲಕ್ಷಣಗಳಾಗಿರ್ತಕ್ಕಂಥ ಗರ್ಭಗುಡಿ, ಸುಖನಾಸಿ, ಇದು ನವರಂಗ ನಾವು ನಿಂತಿರ್ತಕ್ಕಂಥ ಜಾಗ, ಮತ್ತೆ ಅರ್ಧ ಮಂಟಪ, 2 ಕಂಬಗಳ ಅರ್ಧ ಮಂಟಪವನ್ನು ಕಾಣಬಹುದು. ಇದು ತುಂಬಾ ಸುಸ್ಥಿತಿಲಿರತಕ್ಕಂಥ ದೇವಸ್ಥಾನವನ್ನ ಒಟ್ಟು ಇನ್ನು ಚೆನ್ನಾಗಿ ಇನ್ನು ಕಾಪಾಡ್ಕೋಬೋದಿತ್ತು. ಗೊತ್ತಾಗ್ತಿಲ್ಲ ನನಗೆ. ಮುಖ್ಯವಾಗಿ ಈ ದೇವಸ್ಥಾನ ನಿರ್ಮಾಣವಾಗಿರೋದ್ ಬಗ್ಗೆ ಈ ಒಂದು ಶಾಸನ ಇದೆ. 1230 ಈ ಒಂದು ಶಾಸನ ದೇವಾಲಯ ನಿರ್ಮಾಣದ ಬಗ್ಗೆ ಮಾಹಿತಿಯನ್ನ ಕೊಡ್ತದೆ. ಮುಖ್ಯವಾಗಿ ಇಲ್ಲಿ ಈ ದೇವಸ್ಥಾನದ ಇಲ್ಲಿ 2 ಪಾಣಿಪೀಠದ ಮೇಲೆ ಅರ್ಧ ಅಡಿ ಎತ್ತರದ ಶಿವಲಿಂಗವನ್ನು ಕಾಣಬಹುದು ನಾವು. ಆಮೇಲೆ ನಂದಿ ಸುಖನಾಸಿ ಭಾಗದಲ್ಲಿ ನಂದಿಯ ಒಂದು ವಿಗ್ರಹವನ್ನು ಕಾಣಬಹುದು. ಹಾಗಾಗಿ ಈಶ್ವರ ದೇವಾಲಯ ಆಗಿರೋದ್ರಿಂದ ಇದು ನಮ್ಗೆ ಸಹಜವಾಗಿ ಈಶ್ವರನ ವಾಹನ ನಂದಿಯ ಒಂದು ವಿಗ್ರಹವನ್ನು ಕಾಣಬಹುದು. ಅದು ಕೂಡ ಸುಸ್ಥಿತಿಲಿದೆ. ಮುಖ್ಯವಾಗಿ ಇದನ್ನ ದಿಕ್ಕೂಟ ದೇವಸ್ಥಾನ ಇದೆ. ಯಾಕೆಂದ್ರೆ 2 ಗರ್ಭಗುಡಿಗಳನ್ನ ಕಾಣಬಹುದು. ಇಲ್ಲಿ ಉತ್ತರ ಭಾಗದಲ್ಲಿ ಮತ್ತೊಂದು ಗರ್ಭಗುಡಿ ಇದೆ. ಇಲ್ಲಿ ಶಂಕರ ನಾರಾಯಣ ವಿಗ್ರಹವನ್ನು ಕಾಣಬಹುದು ನಾವಿಲ್ಲಿ. ಇಲ್ಲಿ ನಂದಿ ಮತ್ತು ಗರುಡ ಪೀಠದ ಮೇಲೆ 5 ಅಡಿ ಎತ್ತರದ ಒಂದು ಶಂಕರನಾರಾಯಣ ವಿಗ್ರಹವನ್ನು ಕಾಣಬಹುದು. ಅದೇ ತರ ಇಲ್ಲಿ ಒಂದು ಈಶಾನ್ಯ ಮೂಲೆಯಲ್ಲಿ ಭೈರವ ವಿಗ್ರಹವನ್ನ ಕಾಣಬಹುದು. ಇಲ್ಲಿ ಮುಖ್ಯವಾಗಿ ಈ ನವರಂಗ ಭಾಗದಲ್ಲಿ 9 ಅಂಕಣಗಳು ಕೊಂಡಿರ್ತಕ್ಕಂಥ ಒಂದು ನವರಂಗವನ್ನ ನಾವು ನಿಂತಿರ್ತಕ್ಕಂಥ ಜಾಗ. ಆರಂಭದಲ್ಲಿ ಇಲ್ಲಿ ನಿಧಿಗೋಸ್ಕರ ಇಲ್ಲಿ ಗುಂಡಿ ತೆಗ್ದಿದ್ರು ಅಂತಕ್ಕಂಥದ್ದು ಇಲ್ಲಿ ಅದು ಮುಚ್ಚಿದ ನಂತರದಲ್ಲಿ ಹಾಗಾಗಿ ಇಲ್ಲಿ ನಿಧಿ ತೆಗ್ದಿದ್ರು. ಇಲ್ಲಿ ಭುವನೇಶ್ವರಿಯನ್ನು ಕಾಣಬಹುದು. ಬಟ್ ಆದ್ರೆ ಇಲ್ಲಿ ಹೆಚ್ಚಿನ ಶಿಲ್ಪಗಳು ಕಾಣದೇ ಇರಬಹುದು. ಆದ್ರೆ ಇರತಕ್ಕಂಥ ದೇವಸ್ಥಾನ ನೋಡಿ, ಹೊಯ್ಸಳ ಶೈಲಿಯ ಎಲ್ಲಾ 4 ಕಂಬಗಳು ನವರಂಗದಲ್ಲಿ ತುಂಬಾ ಅದ್ಭುತವಾಗಿದ್ದಾವೆ. ಮತ್ತೆ ಮುಂಭಾಗದಲ್ಲಿ ಸ್ವಲ್ಪ ಪಾರ್ಶ್ವ ಭಾಗದಲ್ಲಿ ಸ್ವಲ್ಪ ದುರಸ್ತಿ ಆಗಿದೆ ಬಿಟ್ರೆ ಇನ್ನು ಉಳಿದಂತೆ ದೇವಾಲಯ ಎಲ್ಲ ತುಂಬಾ ಸುಭದ್ರವಾಗಿ ಇದೆ. ಇದನ್ನ ಈಗ್ಲೇ ನಾವು ಇದನ್ನ ಎಚ್ಚರಿಕೆ ಇಟ್ಕೊಂಡು ನಮ್ಮ ವಿದ್ಯಾರ್ಥಿಗಳೆಲ್ಲ ಈ ಒಳಭಾಗದಲ್ಲಂತೂ ಬರಕ್ಕೆ ಆಗ್ತಿರ್ಲಿಲ್ಲ. ನಾವು ಆರಂಭದ ನೋಡಿದ್ರೆ ಇಲ್ಲಿ ಒಳಗಡೆ ಬರಕ್ಕೆ ತುಂಬಾ ಕಷ್ಟ ಆಯ್ತು. ಈಗ 2 ದಿನಗಳಿಂದ ಸ್ವಚ್ಛತೆಯನ್ನ ಮಾಡಿ ಈಗ ನಾವು ಅಟ್ಲೀಸ್ಟ್ ಈಗ ನೀರು ಇದು ಒಳಗಡೆ ಬರ್ಬೋದು. ಮತ್ತೆ ಇಲ್ಲಿ ನಾವು ನಿಂತ್ಕೋಬಹುದು. ತುಂಬಾ ಬಾವಲಿಗಳೆಲ್ಲ ಆಗಿದ್ರಿಂದ ಇಲ್ಲಿ ತುಂಬಾ ಸ್ಮೆಲ್ ಬರ್ತಾ ಇತ್ತು. ಹಾಗಾಗಿ ಈ ಒಂದು ದೇವಸ್ಥಾನ ನಂತರದಲ್ಲಿ 17ನೇ ಶತಮಾನದಲ್ಲಿ ಮೇಲ್ಗಡೆ ಶಿಖರ ನೋಡ್ಬೋದು ನಾವು. ಇಟ್ಟಿಗೆ ನಿರ್ಮಾಣ ಇರ್ತಕ್ಕಂಥ ಅದು ಮೂಲ ನಂತರದ ಆಡ್ ಆಗಿರ್ತಕ್ಕಂಥ ಭಾಗ ಅದು ಶಿಖರ. ಮತ್ತೆ ಮುಂಭಾಗದ ಅರ್ಧ ಮಂಟಪ ನೋಡ್ರೆ ನಮ್ಗೆ ಅವು ಗ್ರಾನೈಟ್ ಇಂದ ಕಾಣ್ತದೆ. ಇದು ಮೂಲ ಹೊಯ್ಸಳ ದೇವಸ್ಥಾನ ಆಗಿದ್ರಿಂದ ನಮಗೆ ಸೋಪ್ ಸ್ಟೋನ್ ಅನ್ನ ಇಲ್ಲಿ ಹೆಚ್ಚು ಬಳಸಿರ್ತಕ್ಕಂಥದ್ದು ಕಾಣಬಹುದು. ಹಾಗಾಗಿ ಈ ದೇವಸ್ಥಾನವನ್ನ ಪುರಾತತ್ವ ಇಲಾಖೆ ಅಥವಾ ನಾವು ಕೂಡ ಇಲ್ಲಿ ಆರಂಭದಲ್ಲಿ ನಾಳೆ ಇದೊಂದು ಸ್ವಚ್ಛತೆ ಮಾಡಿ ಒಂದು ಪೂಜೆಯನ್ನು ಅಥವಾ ಒಂದು ದೀಪವನ್ನು ಹಚ್ಚಿ ಹೋಗ್ಬೇಕಂತ ಉದ್ದೇಶ ಇಟ್ಕೊಂಡು ನಾವಿಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮುಂದೆ ಇದನ್ನ ಹೆಚ್ಚಿನ ಸರ್ಕಾರದ ಮಟ್ಟದಲ್ಲಿ ಅಥವಾ ಇಲಾಖೆಗಳು, ಜಿಲ್ಲಾಡಳಿತ ಇದು ಗಮನ ಹರಿಸಿದ್ರೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಹೊಯ್ಸಳ ದೇವಸ್ಥಾನವನ್ನು ಉಳಿಸ್ಕೊಂಡು ನಮ್ಮ ಪರಂಪರೆಯನ್ನ, ನಮ್ಮ ವಾಸ್ತುಶಿಲ್ಪ ಶೈಲಿಯನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋದು ನಮ್ಮ ಜವಾಬ್ದಾರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಇದಕ್ಕೆ ನೀವ್ ಅಂದ್ರೆ ಇನ್ ಮುಂದೆ ಏನ್ ಮಾಡ್ಬೇಕು, ಯಾರೇನಾರ ಮಾಡ್ಬೇಕು ಅಂತ ಅನ್ಕೊಂತೀವಿ? ಅಧಿಕಾರಿ ವರ್ಗರಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು. ಹಾಗೆ ಈ ಊರಿನ ಒಬ್ರು ಜನಪ್ರತಿನಿಧಿಯ ಒಬ್ಬ PA ಆಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ ಯಾವ ರೀತಿಯಾಗಿ ಏನೇನು ಹೇಳಕ್ ಇಷ್ಟಪಡ್ತೀರಾ? ಈಗ ನಾವು ಶ್ರೀನಿವಾಸ್ ಸರ್ ಹತ್ರ ನಾವು ಕೇಳಿದಾಗ ಅವರು ಪುರಾತತ್ವ ಇಲಾಖೆಗೆ ಅಧಿಕೃತವಾಗಿ ಎಲ್ಲ ಪತ್ರ ವ್ಯವಹಾರ ಆಗಿದೆಯಂತೆ. ಮತ್ತೆ ಧರ್ಮಸ್ಥಳ ಸಹಕಾರ ಸಂಘದವ್ರು ಕೂಡ ಇಲ್ಲಿ ಗ್ರಾಮಸ್ಥರು ಮನಸ್ಸು ಮಾಡಿದ್ರೆ ಆ ಒಂದು ಅವರ ಇದು ಗ್ರಾಮಸ್ಥರ ಮನಸ್ಸು ಮಾಡಿ ಧರ್ಮಸ್ಥಳ ಸಹಕಾರ ಸಂಘದಿಂದ ಕೂಡ ಇದನ್ನ ದುರಸ್ತಿಗೊಳಿಸಬಹುದು, ಮಾಡ್ಬೋದು. ಮತ್ತೆ ಈ ಪುರಾತತ್ವ ಇಲಾಖೆ ಕೂಡ ಅಧಿಕೃತವಾಗಿ ಪತ್ರ ಹೋಗಿದೆ ಅಂತೆ. ಬಟ್ ಅದು ಪ್ರೋಸೆಸ್ ಆಗ್ಬೇಕಷ್ಟೇ ಮುಂದಿನ ಇದ್ರಲ್ಲಿ. ಹಾಗಾಗಿ ಇದನ್ನ ತುಂಬಾ ಅದ್ಭುತವಾಗಿ ನಾವು ಎಷ್ಟೋ ದೇವಸ್ಥಾನಗಳು ನೋಡ್ತೀವಿ, ತುಂಬಾ ಒಳಗಡೆ ಹೋಗಕ್ಕಾಗದೆ ಅದು ಮುರಿದು ಆ ತರ ದೇವಾಲಯಗಳಲ್ಲಿ ಇದು ತುಂಬಾ ಅದ್ಭುತವಾಗಿದೆ ಆ ಲೆಕ್ಕ ಹೋಲಿಸ್ಕೊಂಡು. ಹಾಗಾಗಿ ಇದನ್ನ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಈ ಸಮಯದಲ್ಲಿ. ಥ್ಯಾಂಕ್ ಯು ಸರ್. ಈ ಒಂದು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಒಳಪಡುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಜ್ಜಂಪುರ ವಿದ್ಯಾರ್ಥಿಗಳು NSS ಕ್ಯಾಂಪಿನಲ್ಲಿ ಒಂದು ಗ್ರಾಮಕ್ಕೆ ಹೋಗಿ ಒಂದು ಅವೇರ್ನೆಸ್ ಅನ್ನ, ಎಲ್ಲಾ ರೀತಿಯ ಅವೇರ್ನೆಸ್ ಮಾಡ್ತಾರೆ. ಅದರಲ್ಲೂ ಸಹ ಒಂದು ರೈತಾಪಿ ವರ್ಗಗಳು ಹೆಚ್ಚಾಗಿರೋದ್ರಿಂದ ಆ ಒಂದರಲ್ಲಿ ಪಶುಪಾಲನಾ ಇಲಾಖೆ ವತಿಯಿಂದ ಅವೇರ್ನೆಸ್ ಅನ್ನ, ದನಕರುಗಳಿಗೆ ಅವೇರ್ನೆಸ್ ಅನ್ನು ಉಂಟು ಮಾಡ್ತಿರೋದು, ಸ್ವಚ್ಛತೆಯಿಂದ ಮಾಡ್ತಾ ಇರೋದು, ಹೀಗೆ ಇಟ್ಕೊಬೇಕು ಎಂಬ ಬಗ್ಗೆ ಸವಿಸ್ತಾರವಾಗಿ ಅಂದ್ರೆ ಒಂದು 7 ದಿನಗಳ ಕಾಲ ತಮ್ಮ ಕಾರ್ಯ ಚಟುವಟಿಕೆಗಳನ್ನ ಮಾಡುವ ಮೂಲಕವಾಗಿ ಅವರಿಗೆ ಇದು ಮಾಡ್ತಿದ್ದಾರೆ. ಈ ಒಂದು ದೇವಾಲಯದ ಒಂದು ಅನಾವರಣ ಆಗಿರೋದು ನೋಡಿ, ಹಿಂದೆ ಕಾಣಿಸ್ತಾ ಇದೆ ಅಂತಂದ್ರೆ, ದೇವಾಲಯ ಅನಾವರಣ ಅಂದ್ರೆ ಸ್ವಚ್ಛತೆ ಮಾಡೋದ್ರಿಂದ ಯಾವ ರೀತಿ ಇತ್ತು, ಈ ಸ್ವಚ್ಛತೆ ಆದ್ಮೇಲೆ ಯಾವ ರೀತಿ ಕಾಣ್ತಾ ಇದೆ ಎಂಬ ಬಗ್ಗೆ NSS ವಿದ್ಯಾರ್ಥಿಗಳು ನಮಗೆ ಇಲ್ಲಿ NSS ಬಂದಿದ್ದಕ್ಕೆ ಸಾರ್ಥಕವಾಯಿತು ಅಂತ ಹೇಳೋದ್ರ ಮೂಲಕವಾಗಿ ಈ ರೀತಿಯಾಗಿ ತಮ್ಮ ವರ್ಷವನ್ನು ಅದರಿಂದ ಯಾವುದೇ ರೀತಿಯಾದ ನೀರು ಒಮ್ಮೋದಿಲ್ಲ. ಅದಾದ್ಮೇಲೆ 2ನೇ ಗುಂಡಿ ಇದೆ. ಆ 2ನೇ ಗುಂಡಿ ತುಂಬಾ ಆಳ ಇದೆ. ಅದಾದ್ಮೇಲೆ ಅದ್ರ ನೆಕ್ಸ್ಟ್
ಇದು ಹೊಯ್ಸಳ ಕಾಲದ ದೇವಸ್ಥಾನ, ಇದು ಸಿಂಗೇಶ್ವರ ದೇವಸ್ಥಾನ. ನಾವು NSS ನ ವಿದ್ಯಾರ್ಥಿಗಳು ಹಳೆ ಕಾಲದ ಸ್ಮಾರಕಗಳನ್ನ ಉಳಿಸುವಂತ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಈ ದೇವಸ್ಥಾನವನ್ನ ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಯಾಕೆ ಅಂತಂದ್ರೆ ಇದು 700-800 ವರ್ಷಗಳ ಹಿಂದಿನ ದೇವಸ್ಥಾನ. ಇಲ್ಲಿ ಯಾವುದೇ ರೀತಿಯ ಪೂಜೆಗಳು ಆಗಿಲ್ಲ. ಆದ್ರಿಂದಾಗಿ ಅಲ್ಲಲ್ಲಿ ಬಲೆಗಳು ಕಟ್ಕೊಂಡಿದ್ದಾವೆ, ಒಳಗಡೆ ಬಾವುಲುಗಳೆಲ್ಲ ಓಡಾಡ್ತಿದ್ದಾವೆ. ಆದ್ರಿಂದ ನಾವು ಸ್ವಯಂ ಸೇವಕರಾಗಿ ನಮ್ದು ಒಂದು ಸೇವೆ ಇರ್ಲಿ ಅಂತ ಹೇಳಿ ದೇವಸ್ಥಾನದ ಸ್ವಚ್ಛತೆಗೆ ಕೈ ಹಾಕಿದೀವಿ. ಈ 7 ದಿನಗಳ ಕಾಲ ನಡೆಯುವಂತಹ NSS ಕ್ಯಾಂಪಿನಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ರೀತಿಯಲ್ಲಿ ಸಮವಸ್ತ್ರ ತೊಟ್ಟು ಒಂದು ಟೀಮ್ ಅನ್ನ ಮಾಡಿಕೊಂಡು ಆ ಟೀಮಿನ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಹೊರಟಿರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ತುಂಬಾ ಬಿಸಿಲು ಜಾಸ್ತಿ ಇರೋದ್ರಿಂದ ಅವರ ಸಹೋದ್ಯೋಗಿಗಳು ಅಂದ್ರೆ ಅವರ ವಿದ್ಯಾರ್ಥಿ ಮಿತ್ರರು ಸಹ ನೀರನ್ನ ಕೊಡ್ತಿರೋ ಚಿತ್ರದಲ್ಲಿ ಸಹ ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಾಹಿತಿಯನ್ನ ಅಂದ್ರೆ ಉಪನ್ಯಾಸಕರಿಗೆ ಮಾಹಿತಿಯನ್ನ ನಮ್ಮ ಮಕ್ಕಳಿಗೆ ಈ ತರ ಕೆಲಸ ಕಲಿಸ್ಕೊಡ್ಬೇಕು, ಈ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂತೋಷ್ ಅವರು ಉಪನ್ಯಾಸಕರ ಸಂತೋಷ್ ಅವರು ಇನ್ನೊಬ್ಬರ ಸ್ನೇಹಿತರಿಗೆ ಹೇಳ್ತಿರೋ ನಾವು ಚಿತ್ರದಲ್ಲಿ ಕಾಣ್ತಾ ಇದೆ. ಒಟ್ಟಾರೆಯಾಗಿ NSS ಕ್ಯಾಂಪಿನಿಂದ ಮಕ್ಕಳಲ್ಲಿ ಒಂದು ರೀತಿಯ ಅರಿವನ್ನ ಹಾಗೆ ಸ್ವಚ್ಛತೆಯ ಬಗ್ಗೆ ಆಗ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನ ಬೆಳೆಸಿದಂತಾಗುತ್ತದೆ ಹಾಗೂ ಸಾರ್ವಜನಿಕರಲ್ಲಿ ಒಂದು ರೀತಿಯ ಒಂದು ಅವೇರ್ನೆಸ್ ಅನ್ನ ಉಂಟು ಮಾಡಿದಂತಾಗುತ್ತದೆ. ಹಾಗೆ ನೋಡಿ, ಒಟ್ಟಾರೆಯಾಗಿ ನಮ್ಮ ಮಕ್ಕಳು ಮನೆಯಲ್ಲಿ ಕೆಲಸ ಮಾಡ್ರಿಂದು ಸಹ ಮಾಡಲ್ಲ, ಆದರೆ ಒಂದು ಕ್ಯಾಂಪಿನ ಮುಖಾಂತರವಾಗಿ NSS ಕ್ಯಾಂಪಿನ ಮುಖಾಂತರವಾಗಿ ಎಲ್ಲಾ ರೀತಿಯ ಕೆಲಸಗಳನ್ನ ಕಾಣ್ತಿದ್ದಾರೆ. ಅದೇ ಚಿತ್ರದಲ್ಲಿ ಬೆಳಗಿನ ಎದ್ದು ಪ್ರೇಯರ್ ಅನ್ನ ಮಾಡ್ಬಿಟ್ಟು ಒಂದು ಕೆಲಸಕ್ಕೆ ಅಂದ್ರೆ ಬೆಳಿಗ್ಗೆ 9 ರಿಂದ 12 ಗಂಟೆವರೆಗೆ ಕೆಲಸಕ್ಕೆ ತೆರಳುತ್ತಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಒಟ್ಟಾರೆಯಾಗಿ ಆ ಒಂದು ಮುದ್ದಿಗೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು NSS ಕ್ಯಾಂಪ್ ಒಂದು ಪರಿಪೂರ್ಣವಾಗಿದೆ ಎಂದು ಹೇಳಬಹುದು. ಯಾಕೆಂತಂದ್ರೆ ಅಲ್ಲಿನ ಒಂದು ದೇವಾಲಯ ಅನಾವರಣಗೊಂಡಿರೋದ್ರಿಂದ, ಅಲ್ಲಿ ಸಂಗಮೇಶ್ವರ ಒಂದು ದೇವಾಲಯ ಅನಾವರಣಗೊಂಡಿದೆ, ಮತ್ತೆ ಅಲ್ಲಿ ಶಾಸನ ಇರುವುದರಿಂದ ಅದು ಎಲ್ಲಾ ರೀತಿಯ ಬೆಳಕಿಗೆ ಬಂದಿದೆ ಅಂತ ಹೇಳ್ಬಹುದಾಗಿದೆ. ಈ ಚಿತ್ರದಲ್ಲಿ ಕಾಣ್ತೇವೆ. ಈ NSS ಕ್ಯಾಂಪಿನಲ್ಲಿ ಒಂದು ಸಮಯ, ಶ್ರದ್ಧೆ ಹಾಗೆ ಒಂದು ಸಂಯಮ, ಶಕ್ತಿ ಅಂತ ನೀಡ್ತದೆ. ಅದೇ ಈ ಒಂದು NSS ನ ಒಂದು ಕ್ಯಾಂಪಿನ ಒಂದು ಮಾತಿದೆ. ಅದೇ ರೀತಿಯಾಗಿ ಒಂದೊಂದು ಕ್ಯಾಂಪ್ ನಲ್ಲಿ ಒಂದೊಂದು ದಿವಸ ಅಡುಗೆನ ಮಾಡ್ತಾ ಇದ್ದಾರೆ. ಈ ಒಂದು ಚಿತ್ರದಲ್ಲಿ ಒಂದು ತಂಡದವರು ತಮಗೆ ಬೇಕಾದಂತ ವಸ್ತುಗಳನ್ನ, ತರಕಾರಿಗಳನ್ನ ಸ್ವಚ್ಛ ಮಾಡ್ತಿರೋದು ಕಾಣ್ತಾ ಇದೆ. ಅದರ ಜೊತೆಗೆ ಅಡಿಗೆ ಭಟ್ರು ಸಹ ನಾವು ಇಲ್ಲಿ ಮಧು ಅಂತ ಹೇಳಿ ಅವ್ರನ್ನು ಕಾಣ್ತಾ ಇದ್ದೇವೆ. ನೋಡಿ, ಈ ಮಕ್ಕಳುಗಳು ಒಂದೊಂದು ತಂಡಗಳು ಮಾಡುವ ಮೂಲಕ ಈ NSS ಕ್ಯಾಂಪಿನಿಂದ ಮಕ್ಕಳಲ್ಲಿ ಎಲ್ಲಾ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಕಲಿಸುವುದರ ಮೂಲಕವಾಗಿ ಅವರಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸವನ್ನ ಮೂಡಿಸಿದಂತಾಗಿದೆ. ಅದುವೇ ಒಂದು ತರುವುದೇ NSS ಕ್ಯಾಂಪ್. ಈ ಒಂದು NSS ಕ್ಯಾಂಪಿನಿಂದ ಎಲ್ಲಾ ಮಕ್ಕಳಲ್ಲಿ ಸಹ ಆತ್ಮಸ್ಥೈರ್ಯ ಹಾಗೂ ಸೇವಾ ಮನೋಭಾವನೆ ಹಾಗೂ ಸಹಕಾರ ಮನೋಭಾವನೆಯನ್ನ ತಂದು ಕೊಡ್ತದೆ. ಅದರಿಂದ ಈ ಒಂದು ಅಜ್ಜಂಪುರ ಹಮ್ಮಿಕೊಂಡಿದ್ದಂತಹ ಸರ್ಕಾರಿ ಪ್ರಥಮ ದರ್ಜೆ ಹಮ್ಮಿಕೊಂಡಿದಂತಹ ಒಂದು NSS ಕ್ಯಾಂಪ್ ಅದು ಅದರಲ್ಲೂ ಸಹ ಮುದಿಗೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿರೋದಂತ ಇದು ಸಂಪೂರ್ಣವಾಗಿ ಪರಿಪೂರ್ಣವಾಗಿದೆ. ಹಾಗೆ ಇದರ ಬಗ್ಗೆ ಒಂದು ಮಾಹಿತಿಯನ್ನ ನಮ್ಮ ಒಂದು ಕೋಆರ್ಡಿನೇಟರ್ ಆದಂತಹ ಸತೀಶ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಈ ಗ್ರಾಮದಲ್ಲಿ ಐತಿಹಾಸಿಕ ಪುರಾತನ ದೇವಸ್ಥಾನಗಳ ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನ ನಾವು ಶ್ರಮದಾನ ಮಾಡೋದರ ಮೂಲಕವಾಗಿ ನಾವು ಗುರುತಿಸಿಕೊಂಡಿದ್ದೇವೆ. ಹಾಗೇನೆ ನಮ್ಮ ಕ್ಯಾಂಪಿನಲ್ಲಿ ಸುಮಾರು 80 ಮಕ್ಕಳು ಈ ಕ್ಯಾಂಪ್ನಲ್ಲಿ ಭಾಗವಹಿಸಿರುತ್ತಾರೆ. ಹಾಗೇನೆ ಇಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕವಾಗಿ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳು ಕೂಡ ನಮ್ಮ ಕ್ಯಾಂಪ್ನ ಮೂಲಕವಾಗಿ ಆಗ್ತಾ ಇದೆ. ಇಲ್ಲಿ ನಾವು ಮೊದಲನೇದಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಾಗೂ ಜಾನುವಾರುಗಳ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೇನೆ ಅಗ್ನಿಶಾಮಕ ದಳದ ವತಿಯಿಂದಾಗಿ ಅಗ್ನಿ ಅವಘಡಗಳ ಬಗ್ಗೆ ನಾವು ಪ್ರಾತ್ಯಕ್ಷಿಕೆಯನ್ನ ತೋರಿಸುವಂತಹ ಪ್ರಯತ್ನಗಳನ್ನ, ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನಾವು ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರದ ಕಾರ್ಯಕ್ರಮದ ಮೂಲಕವಾಗಿ ನಾವು ಜನರಿಗೆ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತಿರ್ತಕ್ಕಂತಹದ್ದು ನಮ್ಗೆ ತುಂಬಾ ಸಂತೋಷದಾಯಕವಾದಂತಹ ವಿಚಾರವಾಗಿರ್ತಕ್ಕಂತಹದ್ದು. ಈ ಮೂಲಕ ಸಮಸ್ತ ಮುದಿಗೆರೆ ಗ್ರಾಮದ ಜನರಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ಗ್ರಾಮೀಣ ಸಮಸ್ಯೆಗಳ ಬಗ್ಗೆ ಅರಿವನ್ನ ಮೂಡಿಸುವಂತಹ, ಬಡತನದ ಬಗ್ಗೆ ಅರಿವನ್ನು ಮೂಡಿಸುವಂತಹ, ಹೀಗೆ ಅನೇಕ ಸಮಸ್ಯೆಗಳನ್ನ ಕುರಿತು ನಾವು ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನಾವು ಈ ಶಿಬಿರದ ಮೂಲಕ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ನಮ್ಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಮಸ್ತ ಮುದಿಗೆರೆ ಗ್ರಾಮಸ್ಥರಿಗೆ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಾಗಿ ಸೇರ್ಕೊಂಡಿರ್ತಕ್ಕಂತಹ ಈ ಕ್ಷೇತ್ರದ ಶಾಸಕರ ಒಂದು ಆಪ್ತ ಸಲಹೆಗಾರರಾದಂತಹ ಶ್ರೀನಿವಾಸ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ನಾವು ಈ ಒಂದು ಶಿಬಿರವನ್ನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಶಿಬಿರ ಸುಮಾರು 23ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೂ ಕೂಡ ಈ ಶಿಬಿರವನ್ನ ನಾವು ಆಯೋಜನೆ ಮಾಡಿಕೊಂಡು ಇದನ್ನ ಸಕ್ಸಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಇದರ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ.